Hello viewers, welcome to my channel. Revit Architecture new video series ಮಾಡ್ತಾ ಇದೀನಿ. Revit ಬಗ್ಗೆ ಏನು ಗೊತ್ತಿಲ್ಲದವರು ಕೂಡ ಈ ವಿಡಿಯೋ ನೋಡ್ತಾ ಹೋದ್ರೆ ಕಂಪ್ಲೀಟ್ Revit Architecture ಸಾಫ್ಟ್ವೇರ್ ನ ಕಲಿಬಹುದು ಅಂತಾನೆ ಹೇಳ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಚಾನೆಲ್ ಗೆ ಹೊಸದಾಗಿ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ರಿವಿಟ್ ಆರ್ಕಿಟೆಕ್ಚರ್ ನಾನು 2016 ವರ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಲ್ಯಾಪ್ಟಾಪ್ಗೆ ಹೈಯರ್ ವರ್ಷನ್ ಯೂಸ್ ಮಾಡಿದ್ರೆ ಲ್ಯಾಪ್ಟಾಪ್ ಹ್ಯಾಂಗ್ ಆಗುತ್ತೆ ಕೂಡ. ನೀವು ಯಾವುದೇ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದಕ್ಕೂ ಮುಂಚೆ ನಿಮ್ಮ ಲ್ಯಾಪ್ಟಾಪ್ಗೆ ಸಪೋರ್ಟ್ ಮಾಡುತ್ತೋ ಇಲ್ವೋ ಅನ್ನೋ ಡೀಟೇಲ್ಸ್ನ ನೋಡಿಕೊಂಡು ಲ್ಯಾಪ್ಟಾಪ್ ಸಾಫ್ಟ್ವೇರ್ ವರ್ಷನ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾನು ಅದಕ್ಕೆ 2016 ಯೂಸ್ ಮಾಡ್ತಾ ಇದ್ದೀನಿ. 2013 2019 ತನಕನೂ ರಿವಿಟ್ ಈ ವರ್ಷನ್ ಸಾಫ್ಟ್ವೇರ್ಸಲ್ಲಿ ಅಷ್ಟೊಂದು ಚೇಂಜಸ್ ಏನಿಲ್ಲ. ಸೊ ನೀವು ಈಸಿಯಾಗಿ ಕಲಿತಾ ಹೋಗ್ಬೋದು. ಓಕೆ, ಹೈಯರ್ ವರ್ಷನ್ಸಲ್ಲಿ ಏನು ಚೇಂಜಸ್ ಇದೆ ಅಂದರೆ ಸಣ್ಣ ಪುಟ್ಟ ಚೇಂಜಸ್ಗಳಿದೆ. ಸ್ಟಾರ್ಟಿಂಗ್ ಸ್ಕ್ರೀನ್ ಚೇಂಜ್ ಆಗಿದೆ, ಹೀಗೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಚೇಂಜಸ್ ಆಗಿದೆ ಅಷ್ಟೇ. ಸೊ ನೀವು ಯಾವ ವರ್ಷನ್ಸ್ ಸಾಫ್ಟ್ವೇರ್ ಕಲ್ತ್ರೂ ನಿಮ್ಮ ಪ್ರೊಸೀಜರ್ಸ್ ಇರುತ್ತೆ, ಸೇಮ್ ಕ್ರಿಯೇಷನ್ಸ್ ಇರುತ್ತೆ. ಅದರಲ್ಲಿ ಯಾವುದೇ ಡಿಫ್ರೆನ್ಸ್, ಟೂಲ್ಸಲ್ಲಿ ಯಾವುದೇ ಡಿಫ್ರೆನ್ಸ್ ಇರಲ್ಲ. ಸೊ ನೀವು ಈಸಿಯಾಗಿ ಕಲಿತಾ ಹೋಗ್ಬೋದು. ರಿವಿಟ್ ಅಂದರೆ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡೆಲಿಂಗ್ ಸಾಫ್ಟ್ವೇರ್ ಅಂತಲೂ ಹೇಳ್ತಾರೆ. ಸಾಫ್ಟ್ವೇರ್ ಡೆವಲಪ್ ಮಾಡಿರೋ ಕಂಪ್ನಿ ಬಂದು ಆಟೋಡೆಸ್ಕ್ನ. ಆಟೋಕ್ಯಾಡ್ ಕೂಡ ಆಟೋಡೆಸ್ಕ್ ಕಂಪ್ನಿನೇ ಡೆವಲಪ್ ಮಾಡಿರೋದು. ರಿವಿಟ್ ಸಾಫ್ಟ್ವೇರ್ ಕೂಡ ಆಟೋಡೆಸ್ಕ್ ಕಂಪನಿ ಡೆವಲಪ್ ಮಾಡಿರುತ್ತೆ. ಓಕೆ, ರಿವಿಟ್ ಸಾಫ್ಟ್ವೇರ್ನ ಯಾರೆಲ್ಲ ಯೂಸ್ ಮಾಡ್ತಾರೆ ಅಂತಂದರೆ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಯೂಸ್ ಮಾಡ್ಬೋದು, ಇಂಜಿನಿಯರ್ ಸ್ಟೂಡೆಂಟ್ಸ್ ಯೂಸ್ ಮಾಡ್ಬೋದು, ಸ್ಟ್ರಕ್ಚರಲ್ ಸ್ಟೂಡೆಂಟ್ಸ್ ಯೂಸ್ ಮಾಡ್ಬೋದು, ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್, ಪ್ಲಂಬಿಂಗ್ ಸ್ಟೂಡೆಂಟ್ಸ್, ಡಿಸೈನರ್ ಮತ್ತು ಕಾಂಟ್ರಾಕ್ಟರ್ ಇವರೆಲ್ಲರೂ ಕೂಡ ನಾವು ರಿವಿಟ್ ಸಾಫ್ಟ್ವೇರ್ನ ಯೂಸ್ ಮಾಡ್ಬೋದು. ರಿವಿಟ್ ಸಾಫ್ಟ್ವೇರಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅಂತಂದರೆ ಕ್ರಿಯೇಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, 3D ಬಿಲ್ಡಿಂಗ್ಸ್ ಡೆವಲಪ್ ಮಾಡ್ಬೋದು. ಮತ್ತು ಇದರಲ್ಲಿ ಬಿಲ್ಡಿಂಗ್ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ಸು ನಾವು ರಿವಿಟಲ್ಲಿ ನೋಡ್ತಾ ಹೋಗ್ಬೋದು. ಯಾವುದೆಲ್ಲ ಅಂತಂದರೆ ಪ್ಲ್ಯಾನ್ಸು, ಎಲಿವೇಷನ್ಸ್ ಕ್ರಿಯೇಟ್ ಮಾಡಿರೋದು. ನಾವು ಆಟೋಕ್ಯಾಡಲ್ಲಾದರೆ ಎಲಿವೇಷನ್ ನಾವೇ ಡ್ರಾ ಮಾಡಬೇಕು, ಬಟ್ ಇದರಲ್ಲಿ ನಾವು 2D ಕ್ರಿಯೇಟ್ ಮಾಡಿದ ತಕ್ಷಣ ಅದು 3Dಗೆ ಕನ್ವರ್ಟ್ ಆಗುತ್ತೆ. ಸೊ ನೀವು 3Dನೂ ಸಿಗೋದ್ರಿಂದ ನಮಗೆ ಅದರಲ್ಲಿ ಎಲಿವೇಷನ್ಸ್ ಡೀಟೇಲ್ಸ್ ಎಲ್ಲ ನೋಡ್ಬೋದು. ಪ್ಲಾನಿಂಗ್, ಫ್ಲೋರ್ ಟು ಫ್ಲೋರ್ ಪ್ಲಾನಿಂಗ್ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. 3D ಕ್ರಿಯೇಷನ್ಸ್ ಕೂಡ ಇದರಲ್ಲಿ ನಮಗೆ ತುಂಬ ಈಸಿ ಆಗಿರುತ್ತೆ. ಎಲಿವೇಷನ್ಸು, ಸೆಕ್ಷನ್ಸು, ಮತ್ತು ಶೆಡ್ಯೂಲು, ರೂಮ್ ಶೆಡ್ಯೂಲ್ ಇದೆ, ಎಸ್ಟಿಮೇಷನ್ಸ್, ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಹೀಗೆ ಬಿಲ್ಡಿಂಗ್ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ನ ನೀವು ರಿವಿಟ್ ಸಾಫ್ಟ್ವೇರಲ್ಲಿ ನೋಡ್ಬೋದು. ಇವಾಗ ನೀವು ನೋಡ್ತಾ ಇರೋದು ಸ್ಟಾರ್ಟಿಂಗ್ ಸ್ಕ್ರೀನ್ ಅಥವಾ ವೆಲ್ಕಮ್ ಸ್ಕ್ರೀನ್ ಅಂತಲೇ ಹೇಳ್ಬೋದು. ನಾವು ರಿವಿಟ್ ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ನಮಗೆ ಇದೇ ಪೇಜ್ ಓಪನ್ ಆಗೋದು. ಈ ಪೇಜಿನಲ್ಲಿ 2 ಫೈಲ್ಸ್ ಇದೆ. ಅದು ಪ್ರಾಜೆಕ್ಟ್ ಫೈಲ್ಸ್, ಇನ್ನೊಂದು ಫ್ಯಾಮಿಲಿ ಫೈಲ್ಸ್. ಪ್ರಾಜೆಕ್ಟ್ ಫೈಲ್ಸಲ್ಲಿ ನಾವು ಯಾವುದೇ ಡ್ರಾಯಿಂಗ್ಸ್ಗಳನ್ನ ಸೇವ್ ಮಾಡ್ಬೋದು. ಡ್ರಾಯಿಂಗ್ ಸೇವ್ ಮಾಡೋದಕ್ಕೆ ಫೈಲ್ ನೇಮ್ ಬಂದು .rvt ಅಂತ ಬರುತ್ತೆ. ಫ್ಯಾಮಿಲಿ ಫೈಲ್ನ ಸೇವ್ ಮಾಡೋದಕ್ಕೆ .rft ಅಂತ ಬರುತ್ತೆ. ಪ್ರಾಜೆಕ್ಟ್ಸಲ್ಲಿ ನಾವು ನಾವು ಸ್ಟಾರ್ಟಿಂಗ್ ಸ್ಕ್ರೀನ್ ಓಪನ್ ಮಾಡಿದಾಗ ಪ್ರಾಜೆಕ್ಟಲ್ಲಿ ನಮಗೆ ಓಪನ್ ಮತ್ತು ನ್ಯೂ ಅನ್ನೋ 2 ಆಪ್ಷನ್ಸ್ ಮಾತ್ರ ವಿಸಿಬಲ್ ಆಗಿರುತ್ತೆ. ಈ ಕನ್ಸ್ಟ್ರಕ್ಷನ್ ಟೆಂಪ್ಲೇಟ್, ಆರ್ಕಿಟೆಕ್ಚರ್ ಟೆಂಪ್ಲೇಟ್, ಸ್ಟ್ರಕ್ಚರಲ್ ಟೆಂಪ್ಲೇಟ್, ಮೆಕ್ಯಾನಿಕಲ್ ಟೆಂಪ್ಲೇಟ್, ಈ ಟೆಂಪ್ಲೇಟ್ಗಳು ವಿಸಿಬಲ್ ಆಗ್ತಿರಲ್ಲ. ನಾವು ಈ ಟೆಂಪ್ಲೇಟ್ನ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿ ನಾವು ಇಲ್ಲಿಗೆ ಆ್ಯಡ್ ಮಾಡ್ಕೊಂಡಿರೋದು, ಅದಕ್ಕೆ ಇಲ್ಲಿ ವೀವ್ ಆಗ್ತದೆ. ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಏನಿದು ಟೆಂಪ್ಲೇಟ್ಸ್ನ ನಾವು ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸು, ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸು, ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಎಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಸೊ ಅದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಪ್ರಾಜೆಕ್ಟ್ ಬೇರೆ ಬೇರೆ ಟೆಂಪ್ಲೇಟ್ ಫೈಲ್ಸ್ ಆಗಿದೆ. ನೀವು ಆ ಟೆಂಪ್ಲೇಟ್ನ ಯೂಸ್ ಮಾಡಿಕೊಂಡು ನೀವು ಆ ಡಿಸೈನಿಗೆ ತಕ್ಕಂತೆ ಆ ಟೆಂಪ್ಲೇಟ್ನ ಯೂಸ್ ಮಾಡಿ ಪ್ರಾಜೆಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಸೊ ನಾನು ರಿವಿಟ್ ಆರ್ಕಿಟೆಕ್ಚರಲ್ ಟೆಂಪ್ಲೇಟ್ನ ಯೂಸ್ ಮಾಡ್ತೀನಿ. ನಾವು ಆರ್ಕಿಟೆಕ್ಚರಲ್ ಡಿಸೈನ್ಸ್ ಮಾಡ್ತಿರೋದ್ರಿಂದ ನಾವು ಆರ್ಕಿಟೆಕ್ಚರಲ್ ಟೆಂಪ್ಲೇಟ್ನ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನಲ್ ಸ್ಟೂಡೆಂಟ್ಸು ಕನ್ಸ್ಟ್ರಕ್ಷನ್ ಟೆಂಪ್ಲೇಟ್ನ ಯೂಸ್ ಮಾಡ್ತಾರೆ. ನೀವು ಬಿಲ್ಡಿಂಗ್ ಸ್ಟ್ರಕ್ಚರಲ್ ಡೀಟೇಲ್ಸ್ನ, ಡ್ರಾಯಿಂಗ್ಸ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಸ್ಟ್ರಕ್ಚರಲ್ ಟೆಂಪ್ಲೇಟ್ನ ಯೂಸ್ ಮಾಡ್ತೀರಾ. ಮೆಕ್ಯಾನಿಕಲ್ ಟೆಂಪ್ಲೇಟ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಮೆಕ್ಯಾನಿಕಲ್ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡ್ಕೋತೀರಾ. ಆದರೆ ನಾವು ರಿವಿಟ್ಸ್ ಇದಕ್ಕೆ ನೇಮಿಂಗ್ಸ್ ಏನು ಹೇಳ್ತೀವಿ ಅಂದರೆ ರಿವಿಟ್ ಟೆಂಪ್ಲೇಟ್ಸ್ಗೆ ರಿವಿಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಆರ್ಕಿಟೆಕ್ಚರಲ್ ಟೆಂಪ್ಲೇಟ್ಗೆ ರಿವಿಟ್ ಆರ್ಕಿಟೆಕ್ಚರಲ್ ಅಂತ ಹೇಳ್ತೀವಿ, ಮೆಕ್ಯಾನಿಕಲ್ಗೆ ರಿವಿಟ್ MEP ಅಂತ ಹೇಳ್ತೀವಿ. MEP ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ 3 ಇರುವಂಥದ್ದು ಮೆಕ್ಯಾನಿಕಲ್ ಟೆಂಪ್ಲೇಟಲ್ಲಿ ನಾವು ಡಿಸೈನ್ಸ್ ಮಾಡ್ತೀವಿ. ಓಕೆ, ಇದಿಷ್ಟು ಪ್ರಾಜೆಕ್ಟ್ ಫೈಲ್ಸ್ ಆದರೆ ನೆಕ್ಸ್ಟು ಫ್ಯಾಮಿಲಿ ಫೈಲ್ಸ್ ಯಾವುದಕ್ಕೆ ಎಕ್ಸಾಂಪಲ್ ಹೇಳ್ಬೋದು ಅಂತಂದರೆ ಆಟೋಕ್ಯಾಡಲ್ಲಿ ನಮಗೆ ಬ್ಲಾಕ್ ಮತ್ತು ಬ್ಲಾಗ್ಸ್ ಕ್ರಿಯೇಟ್ ಮಾಡಿ ರೈಟ್ ಬ್ಲಾಗ್ಸಲ್ಲಿ ಸೇವ್ ಮಾಡಿಕೊಂಡು ನಾವು ಮತ್ತೆ ಪ್ರಾಜೆಕ್ಟ್ಸಲ್ಲಿ ಹೇಗೆ ಯೂಸ್ ಮಾಡ್ತೀವೋ ಹಾಗೆಯೇ ಇಲ್ಲಿ ರಿವಿಟಲ್ಲಿ ಫ್ಯಾಮಿಲೀಸಲ್ಲಿ ನಾವು
ಕಾಂಪೊನೆಂಟ್ಸ್ ಕ್ರಿಯೇಟ್ ಮಾಡ್ತೀವಿ, ಅಂದರೆ ಚೇರ್, ಡೋರ್ ಕ್ರಿಯೇಷನ್ಸು, ವುಡ್ ಕ್ರಿಯೇಷನ್ಸು, ಮತ್ತು ಕಬೋರ್ಡ್ಸು, ಫರ್ನಿಚರ್ಸು, ಅದೆಲ್ಲದನ್ನು ನಾವು ಫ್ಯಾಮಿಲಿನಲ್ಲಿ ಕ್ರಿಯೇಟ್ ಮಾಡಿ ಅದನ್ನು ಸಪ್ರೇಟ್ ಫೈಲ್ ಆಗಿ ಸೇವ್ ಮಾಡಿಕೊಂಡು ನಾವು ಬೇರೆ ಬೇರೆ ಪ್ರಾಜೆಕ್ಟಲ್ಲಿ ಯೂಸ್ ಮಾಡ್ಬೋದು. ಆ ಆಪ್ಷನ್ಸ್ ಕೂಡ ಆಟೋಕ್ಯಾಡಲ್ಲಿರೋ ಬ್ಲಾಕ್, ರೈಟ್ ಬ್ಲಾಕ್ ಥರನೇ ಇಲ್ಲಿ ರಿವಿಟಲ್ಲಿ ನಮಗೆ ಫ್ಯಾಮಿಲೀಸ್ ಆಪ್ಷನ್ಸ್ ಇರುತ್ತೆ, ನೀವು ಅದನ್ನು ಕೂಡ ನೋಡ್ಬೋದು. ಪ್ರಾಜೆಕ್ಟ್ಸಲ್ಲಿ ಇಲ್ಲಿ ನೋಡ್ಬೋದು ಸ್ಯಾಂಪಲ್ ಪ್ರಾಜೆಕ್ಟ್ಸ್ ಇದೆ, ಏನೆಲ್ಲ ಡೀಟೇಲ್ಸ್ ಇರುತ್ತೆ ಅನ್ನೋ ನೋಡೋದಕ್ಕೆ ನಮ್ಗೆ ಕೊಟ್ಟಿರ್ತಾರೆ. ಸ್ಯಾಂಪಲ್ ಪ್ರಾಜೆಕ್ಟ್ ನೀವು ನೋಡಿದಾಗಲೇ ಗೊತ್ತಾಗುತ್ತೆ ರಿವಿಟಲ್ಲಿ ಹೇಗೆಲ್ಲ ಯೂಸ್ ಮಾಡ್ಬೋದು, ಹೇಗೆಲ್ಲ ಬಿಲ್ಡಿಂಗ್ದು ಡೀಟೇಲ್ಸ್ ಹಿಂಗೆ ಇರುತ್ತೆ ಅನ್ನೋ ಡೀಟೇಲ್ಸ್ನ ನೀವು ನೋಡ್ತಾ ಹೋಗಿ. ಟೆಂಪ್ಲೇಟ್ನ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನ ಅಪ್ಲಿಕೇಶನ್ಸ್ ಮೆನ್ಯೂ ಅಂತ ಹೇಳ್ತೀವಿ. ಅಪ್ಲಿಕೇಶನ್ಸ್ ಮೆನ್ಯೂನಲ್ಲಿ ಆಪ್ಷನ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಮಗೆ ಇಲ್ಲಿ ಫೈಲ್ ಲೊಕೇಶನ್ಸ್ ಅಂತ ತೋರಿಸುತ್ತೆ. ಆ ಫೈಲ್ ಲೊಕೇಶನ್ಸಲ್ಲಿ ನೀವು ಟೆಂಪ್ಲೇಟ್ನ ಬ್ರೌಸ್ ಮಾಡಿ ಎಲ್ಲಿ ಸೇವ್ ಮಾಡಿರ್ತೀರ ಆ ಫೈಲ್ನ ಓಪನ್ ಮಾಡೋಕ್ಕಾಗುತ್ತೆ. ಈ ಪ್ಲಸ್ ಸಿಂಬಲ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಫೈಲ್ಸ್ ಓಪನ್ಸ್ ಆಗುತ್ತೆ. ಆ ಫೈಲಲ್ಲಿ ನೀವು ಟೆಂಪ್ಲೇಟ್ ಫೈಲ್ನ ಎಲ್ಲಿ ಸೇವ್ ಮಾಡಿರ್ತೀರ ಅಲ್ಲಿ ನೋಡಬೇಕಾಗುತ್ತೆ. ಸೊ ನಾನು ಟೆಂಪ್ಲೇಟ್ ಫೈಲ್, ಸೊ ನಮಗೆ ಟೆಂಪ್ಲೇಟಲ್ಲಿ 2 ಟೈಪ್ಸ್ ಆಫ್ ಟೆಂಪ್ಲೇಟ್ ಫೈಲ್ಸ್ ಇದೆ. US ಇಂಪೆರಿಕಲ್ ಟೆಂಪ್ಲೇಟ್ ಫೈಲ್, US ಮೆಟ್ರಿಕ್ ಟೆಂಪ್ಲೇಟ್ ಫೈಲ್. ಇಂಪೆರಿಕಲ್ ಅಂತಂದರೆ ಯೂನಿಟ್ಸ್ 2 ಟೈಪ್ಸ್ ಆಫ್ ಯೂನಿಟ್ಸ್ ಅಂತಲೇ ಹೇಳ್ಬೋದು. ಇಂಪೆರಿಕಲ್ ಯೂನಿಟ್ಸ್ ಅಂದರೆ ಫೀಟ್ ಆ್ಯಂಡ್ ಇಂಚಸ್ ಯೂನಿಟ್ಸ್ ಬರುತ್ತೆ. ಮೆಟ್ರಿಕ್ ಯೂನಿಟ್ಸ್ ಅಂತಂದರೆ ಸೆಂಟಿಮೀಟರ್, ಮಿಲಿಮೀಟರ್, ಮೀಟರ್, ಇದೆಲ್ಲ ಮೆಟ್ರಿಕ್ ಯೂನಿಟ್ಸಲ್ಲಿ ಬರುತ್ತೆ. ನಾನು ಇಂಪೆರಿಕಲ್ ಯೂನಿಟ್ಸ್ನ ಟೆಂಪ್ಲೇಟ್ನ ಆ್ಯಡ್ ಮಾಡ್ತೀನಿ. ಸೊ ನಮ್ಗೆ ಆಲ್ರೆಡಿ ಕನ್ಸ್ಟ್ರಕ್ಷನ್ಸು, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ದು ಟೆಂಪ್ಲೇಟ್ಸ್ ಆ್ಯಡ್ ಆಗಿದೆ. ಡಿಫಾಲ್ಟ್ ಟೆಂಪ್ಲೇಟ್ ಆ್ಯಡ್ ಆಗಿಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೋತೀನಿ. ಸೊ ಡಿಫಾಲ್ಟ್ ಅಂದರೆ ನೀವು ಕನ್ಸ್ಟ್ರಕ್ಷನಲ್ ಟೆಂಪ್ಲೇಟ್ ಬೇಕು ಅಂದರೆ ಕನ್ಸ್ಟ್ರಕ್ಷನ್ ಸೆಲೆಕ್ಟ್ ಮಾಡಿ, ಆರ್ಕಿಟೆಕ್ಚರಲ್ ಬೇಕು ಅಂದರೆ ಆರ್ಕಿಟೆಕ್ಚರಲ್ ಸೆಲೆಕ್ಟ್ ಮಾಡಿ. ಆಲ್ರೆಡಿ ನಾನು ಆ್ಯಡ್ ಮಾಡಿರೋದ್ರಿಂದ ಡಿಫಾಲ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಪನ್, ನೀವು ಇಲ್ಲಿ ನೋಡೋದು ಡಿಫಾಲ್ಟನ್ನು ಟೆಂಪ್ಲೇಟ್ ಫೈಲು ಆ್ಯಡ್ ಆಗಿದೆ. ಆ್ಯಂಡ್ ದೆನ್ ಓಕೆ, ನೀವು ಓಕೆ ಕೊಟ್ಟ ತಕ್ಷಣ ಇಲ್ಲೂ ಕೂಡ ಡಿಫಾಲ್ಟ್ ಆ್ಯಡ್ ಆಗುತ್ತೆ. ಸೊ ನೀವು ನ್ಯೂ ಪೇಜ್ ಓಪನ್ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ನ್ಯೂ ಸೆಲೆಕ್ಟ್ ಮಾಡಿದ ತಕ್ಷಣವೇ ನ್ಯೂ ಒಂದು ಟೇಬಲ್ ಓಪನ್ ಆಗುತ್ತೆ. ಅದರಲ್ಲಿ ಕೂಡ ನೀವು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಬೋದು. ಆರ್ಕಿಟೆಕ್ಚರಲ್ ಟೆಂಪ್ಲೇಟ್ ಇದ್ದರೆ ಆರ್ಕಿಟೆಕ್ಚರಲ್, ಸ್ಟ್ರಕ್ಚರ್ ರಿವಿಟ್ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ ಅಂದರೆ ಸ್ಟ್ರಕ್ಚರಲ್ ಟೆಂಪ್ಲೇಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಆರ್ಕಿಟೆಕ್ಚರಲ್ ಟೆಂಪ್ಲೇಟ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಆರ್ಕಿಟೆಕ್ಚರಲ್ ಟೆಂಪ್ಲೇಟ್ ಓಕೆ. ಇವಾಗ ನೋಡ್ತಾ ಇರೋದು ನೀವು ರಿವಿಟ್ ಆರ್ಕಿಟೆಕ್ಚರ್ದು ಕಂಪ್ಲೀಟ್ ಇಂಟರ್ಫರೆನ್ಸ್ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ಸೇಮ್, ಇದು ಅಪ್ಲಿಕೇಶನ್ಸ್ ಮೆನ್ಯೂ, ಇದು ಟೈಟಲ್ ಬಾರ್, ಇದು ಇನ್ಫೋ ಸೆಂಟು, ಇದು ಇವಾಗ ನೀವು ಆರ್ಕಿಟೆಕ್ಚರಲ್ ಸ್ಟ್ರಕ್ಚರ್, ಸಿಸ್ಟಮ್, ಇನ್ಸರ್ಟ್, ಇದೆಲ್ಲ ಟ್ಯಾಬ್ಸ್. ನಮಗೆ ಪ್ರತಿಯೊಂದು ಟ್ಯಾಬ್ಸಲ್ಲೂ ಅದರದ್ದೇ ಆದಂಥ ರಿಲೇಟೆಡ್ ಟೂಲ್ಸ್ಗಳು ಅವೈಲೇಬಲ್ ಇದೆ. ಸೊ ಇದೆಲ್ಲ ಪ್ಯಾನಲ್ಸ್, ಕಂಪ್ಲೀಟ್ ಟ್ಯಾಬ್ ಆ್ಯಂಡ್ ಪ್ಯಾನಲ್ಸ್ಗೆ ರಿಬ್ಬನ್ಸ್ ಅಂತ ಹೇಳ್ತೀವಿ. ಇದು ಬಿಲ್ಡಿಂಗ್ ಪ್ಯಾನಲ್, ಸರ್ಕ್ಯುಲೇಷನ್ ಪ್ಯಾನಲ್, ಮಾಡೆಲ್, ರೂಮ್ಸ್ ಆ್ಯಂಡ್ ಏರಿಯಾ, ಇದು ಟ್ಯಾಗ್ಸ್ ಅಂತ ಹೇಳ್ತೀವಿ. ಇದನ್ನ ಓಪನಿಂಗ್, ಇದೆಲ್ಲ ಏನು ಹೇಗೆ ಯೂಸ್ ಮಾಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನೋಡ್ತಾ ಹೋಗೋಣ. ಇದು ಕಂಪ್ಲೀಟ್ ಆರ್ಕಿಟೆಕ್ಚರಲ್ ಟೂಲ್ಸ್ ಅಂತಲೇ ಹೇಳ್ಬೋದು. ನೀವು ಸ್ಟ್ರಕ್ಚರಲ್ ಟೂಲ್ಸ್ ಕೂಡ ನಮಗೆ ಬೇಕಾದರೆ ಯೂಸ್ ಮಾಡ್ಬೋದು. ನೀವು ಸ್ಟ್ರಕ್ಚರಲ್ ಟೆಂಪ್ಲೇಟ್ ಯೂಸ್ ಮಾಡಿದಾಗ ಸ್ಟ್ರಕ್ಚರಲ್ ಟೂಲ್ಸ್ನ ಯೂಸ್ ಮಾಡ್ತೀರಾ. ಸೊ ಸ್ಟ್ರಕ್ಚರಲ್ ಟೂಲ್ಸಲ್ಲಿ ಬೀಮ್ಸ್, ವಾಲ್ಸ್ ಕ್ರಿಯೇಷನ್, ಕಾಲಮ್ಸ್ ಕ್ರಿಯೇಷನ್ಸ್, ಮತ್ತು ರಿಬಾರ್ಸ್ ಹೇಗೆ ಕ್ರಿಯೇಟ್ ಸ್ಟ್ರಕ್ಚರಲ್ಲಿ ರಿಬಾರ್ಸ್ ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ಬೋದು. ಇದೆಲ್ಲದು ಸ್ಟ್ರಕ್ಚರಲ್ ಟೂಲ್ಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸಿಸ್ಟಮ್ ಅಂದ ತಕ್ಷಣ ಇದರಲ್ಲಿ ನಮಗೆ ಪ್ಲಂಬಿಂಗ್ ಟೂಲ್ಸು ಮತ್ತು ಎಲೆಕ್ಟ್ರಿಕಲ್ ಟೂಲ್ಸ್ನ ನೋಡ್ತಾ ಹೋಗ್ತೀರಾ. ಎಲೆಕ್ಟ್ರಿಕಲ್ ಟೂಲ್ಸ್, ಇದು ಪ್ಲಂಬಿಂಗ್ ಟೂಲ್ಸ್. ಓಕೆ, ನೆಕ್ಸ್ಟು ಇನ್ಸರ್ಟಲ್ಲಿ ನಾವು ಕ್ಯಾಡ್ ಡ್ರಾಯಿಂಗ್ಸ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು, ಇಮೇಜ್ ಇನ್ಸರ್ಟ್ ಮಾಡ್ಕೊಳ್ಳೋದು, ರಿವಿಟ್ಗೆ ಲಿಂಕ್ ಮಾಡ್ಬೋದು. ನಾವು ಆಟೋಕ್ಯಾಡಿಂದ ರಿವಿಟ್ಗೂ ಲಿಂಕ್ ಮಾಡ್ಕೋಬೋದು. ಮತ್ತು ಕ್ಯಾಡಲ್ಲಿರೋ ಡ್ರಾಯಿಂಗ್ನ ಇದಕ್ಕೆ ಇಂಪೋರ್ಟ್ ಮಾಡಿಕೊಂಡು ನಾವು ಕ್ಯಾಡ್ ಡ್ರಾಯಿಂಗ್ಸ್ನ ರೆಫರೆನ್ಸ್ ಆಗಿ ಇಟ್ಕೊಂಡು 3D ಮಾಡೆಲ್ನ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಇಮೇಜ್ನ ಇಂಪೋರ್ಟ್ ಮಾಡ್ಕೋಬೋದು. ಹೀಗೆ ಇನ್ಸರ್ಟ್ ಅಂದರೆ ಬೇರೆ ಸಾಫ್ಟ್ವೇರಿಂದ ಈ ಸಾಫ್ಟ್ವೇರ್ಗೆ ಲಿಂಕ್ ಮಾಡೋಂಥ ಆಪ್ಷನ್ಸ್ಗಳು ನಮಗೆ ಇನ್ಸರ್ಟ್ ಟ್ಯಾಬಲ್ಲಿ ನೋಡ್ತಾ ಹೋಗ್ತೀರಾ. ನೆಕ್ಸ್ಟು ಅನೋಟೇಷನ್ ಟ್ಯಾಬ್ ಅಲ್ಲಿ ನಮಗೆ ಡೈಮೆನ್ಷನ್ಸ್ ಡೀಟೇಲ್ಸ್ ಮತ್ತು ಟೆಕ್ಸ್ಟ್ ಡೀಟೇಲ್ಸ್, ಟ್ಯಾಗ್ ಡೀಟೇಲ್ಸ್ನ ನಾವು ಅನೋಟೇಟಲ್ಲಿ ನೋಡ್ತಾ ಹೋಗ್ತೀವಿ. ಅನಾಲಿಸಿಸ್ ಅಂದರೆ ಸ್ಟ್ರಕ್ಚರಲ್ ಟೂಲ್ಸ್, ಇದು ಕೂಡ ಸ್ಟ್ರಕ್ಚರಲ್ ಟೂಲ್ಸ್. ಲೋಡ್ಸ್ ಹೇಗೆ ಅಪ್ಲೈ ಆಗುತ್ತೆ, ಅದು ಏನು ಕಂಡೀಷನ್ಸ್ ಇದೆ ಅದನ್ನೆಲ್ಲ ನಾವು ಸ್ಟ್ರಕ್ಚರಲ್ ಅನಾಲಿಸಿಸ್ ಅನ್ನೋ ಟ್ಯಾಬಲ್ಲಿ ಟೂಲ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಮಾಸಿಂಗ್ ಆ್ಯಂಡ್ ಸೈಟಿಂಗ್, ಇದು ಹೈ ರೈಸ್ ಬಿಲ್ಡಿಂಗ್ ಟೈಲ್ಸ್ಗಳನ್ನ ಬಿಲ್ಡಿಂಗ್ ಕ್ರಿಯೇಷನ್ಸ್ ಮಾಡಿದಾಗ ಮಾಸಿಂಗ್ ಆ್ಯಂಡ್ ಸೈಟಿಂಗ್ ಟೂಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಮತ್ತು ನಾವು
ಬಿಲ್ಡಿಂಗ್ ಎಕ್ಸ್ಟೀರಿಯರ್ ಡಿಸೈನ್ಸ್ಗಳನ್ನ ಮಾಡಬೇಕಾದ್ರೆ ನಾವು ಈ ಮಾಡೆಲ್ ಸೈಟ್ಸ್ ಏನಿದೆ ಈ ಟೂಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಮಾಡಿಫೈ ಸೈಟ್ಸ್ ಈ ಟೂಲ್ಸ್ಗಳನ್ನ ನಾವು ಅಲ್ಲಿ ಯೂಸ್ ಮಾಡ್ತೀವಿ. ಕೊಲಾಬ್ರೇಟಲ್ಲಿ ನಾವು ವರ್ಕ್ಶೀಟ್ಸ್ ಇದೆಲ್ಲ ಟೂಲ್ಸ್ನ ಮಾಡ್ತೀವಿ. ವೀವ್ಸಲ್ಲಿ ನಮಗೆ ಏನು 3D 2Dಯಿಂದ 3D ಕನ್ವರ್ಷನ್ಸ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಟೂಲ್ಸ್ಗಳನ್ನ ಅದ್ರ ವ್ಯೂಸ್ಗಳನ್ನ ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಮ್ಯಾನೇಜಲ್ಲಿ ಜನರಲ್ ಸೆಟ್ಟಿಂಗ್ಸ್ಗಳಿದೆ, ಅಡಿಷ್ನಲ್ ಸೆಟ್ಟಿಂಗ್ಸ್ ಇದೆ, ಡಿಸೈನ್ ಆಪ್ಷನ್ಸ್ ಇದೆ, ಇದಿಷ್ಟು ಮ್ಯಾನೇಜಲ್ಲಿ ನೋಡ್ತೀವಿ. ಆ್ಯಡ್ಸಲ್ಲಿ ಏನು ನಾವು ವರ್ಕ್ ಮಾಡಲ್ಲ. ನಾವು ಟೂಲ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ಮೇಲೆ ಅದ್ರ ಮಾಡಿಫೈಯಿಂಗ್ ಟೂಲ್ಸ್ ಆ್ಯಡ್ ಮಾಡಬೇಕಂದ್ರೆ ಮಾಡಿಫೈಸಲ್ಲಿ ನೋಡ್ತೀವಿ. ಮೂವ್, ಅಲೈನ್, ಆಫ್ಸೆಟ್, ಮಿರರ್, ಟ್ರಿಮ್, ಎಕ್ಸ್ಟೆಂಡ್, ರೊಟೇಟ್, ಕಾಪಿ ಆಪ್ಷನ್ಸ್ ಇದೆಲ್ಲ ಮಾಡಿಫೈಯಿಂಗ್ ಟೂಲ್ಸ್ ಏನಿದೆ ಅದಷ್ಟು ಮಾಡಿಫೈ ಟ್ಯಾಬಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಕ್ಲಿಯರ್. ಇದು ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತಲೇ ಹೇಳ್ಬೋದು. ನೀವು ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ನು ಕೂಡ ಕಸ್ಟಮೈಸ್ ಮಾಡ್ಬೋದು. ಯಾರೋ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಶೋ ಅಬೌವ್ ದ ರಿಬ್ಬನ್, ಶೋ ಬಿಲೋ ದ ರಿಬ್ಬನ್ ಆಪ್ಷನ್ಸ್ ಇರುತ್ತೆ. ಇದು ಬಿಲೋ ದ ರಿಬ್ಬನ್ ಬಂದಿದೆ, ಸೊ ನಾನು ಅಬೌವ್ ದ ರಿಬ್ಬನ್ ಹಾಕೋತೀನಿ. ಸೊ ಇದು ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್. ಓಕೆ, ನೀವು ಆಟೋಕ್ಯಾಡಲ್ಲಿ ಆ್ಯಡ್ ಮಾಡಿದಾಗೇ ಇಲ್ಲೂ ಕೂಡ ಈ ಆ್ಯರೋ ಕ್ಲಿಕ್ ಮಾಡಿ ಯಾವುದೆಲ್ಲ ಕ್ವಿಕ್ ಆಕ್ಸಿಸ್ ಟೂಲ್ಸ್ ಬೇಕು ಅದನ್ನು ಆ್ಯಡ್ ಮಾಡ್ಕೋಬೋದು, ಬೇಡ ಅಂದಿದ್ದನ್ನ ರಿಮೂವ್ ಕೂಡ ಮಾಡ್ಕೋಬೋದು. ಓಕೆ, ಟ್ಯಾಬ್ಸ್ನ ಹೇಗೆ ಗೈನ್ ಮಾಡೋದು ಅಥವಾ ಟ್ಯಾಬ್ಸ್ ಮಿನಿಮೈಸ್ ಆಗಿರುತ್ತೆ ಅದನ್ನು ಹೇಗೆ ಕಂಪ್ಲೀಟ್ ಟೂಲ್ಸಾಗಿ ತೊಗೊಳ್ಳೋದು ಅಂದರೆ ಆಟೋಕ್ಯಾಡಲ್ಲೂ ಇದೇ ಥರ ಸಿಂಬಲ್ಸ್ ಇರುತ್ತೆ. ಇಲ್ಲೂ ಕೂಡ ಸೇಮ್ ಸಿಂಬಲ್ ಇದೆ, ಅದೇ ಸಿಂಬಲ್. ಸೊ ಒಂದ್ಸತಿ ಕ್ಲಿಕ್ ಮಾಡಿದ್ರೆ ರಿಬ್ಬನ್ ನೇಮಿಂಗ್ ಹೋಗುತ್ತೆ. ಅಗೇನ್ ನೆಕ್ಸ್ಟ್ ಹೀಗೆ ನೀವು ಆ್ಯಡ್ ಮಾಡ್ಬೋದು. ಅಥವಾ ಯಾರೋ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಮಿನಿಮೈಸ್ ಟು ಪ್ಯಾನಲ್ ಬಟನ್, ಮಿನಿಮೈಸ್ ಟು ಪ್ಯಾನಲ್ ಟೈಟಲ್ ಮಾತ್ರ ಹೋಗುತ್ತೆ. ಮಿನಿಮೈಸ್ ಟು ಟ್ಯಾಬ್ ಬರೀ ಟ್ಯಾಬ್ಸ್ ಮಾತ್ರ ನಮಗೆ ವಿಸಿಬಲ್ ಆಗ್ತಾ ಇದೆ. ಮಿನಿಮೈಸ್ ಟು ಪ್ಯಾನಲ್ ಪ್ಯಾನಲ್ಸ್ಗಳು ಟೈಟಲ್ಸ್ ವಿಸಿಬಲ್ ಆಗ್ತಿರುತ್ತೆ, ಅದರಲ್ಲಿ ನಮಗೆ ಟೂಲ್ಸು ವಿಸಿಬಲ್ ಆಗ್ತಿರುತ್ತೆ. ಮಿನಿಮೈಸ್ ಟು ಪ್ಯಾನಲ್ ಬಟನ್. ಸೊ ಈ ಥರ ಅರೇಂಜ್ ಮಾಡ್ಬೋದು. ಕಂಪ್ಲೀಟ್ ರಿಬ್ಬನ್ ಟ್ಯಾಬಲ್ ಓಪನ್ ಆಗಬೇಕಂದ್ರೆ ಡಬಲ್ ಕ್ಲಿಕ್, ಆ ಆರೋನ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ರಿಬ್ಬನ್ ಟೇಬಲ್ ಓಪನ್ ಆಗುತ್ತೆ. ಓಕೆ, ರಿವಿಟಲ್ಲಿ ಪ್ರಾಪರ್ಟಿ ಮತ್ತು ಪ್ರಾಪರ್ಟಿ ಬ್ರೌಸರನ್ನು ಎರಡು ಟೇಬಲ್ ಕೂಡ ಇಂಪಾರ್ಟೆಂಟು. ನಾವು ಯಾವಾಗಲೇ ರಿವಿಟ್ ಸಾಫ್ಟ್ವೇರ್ ಓಪನ್ ಆದರೂ ಇದೆರಡು ಪ್ರಾಪರ್ಟಿ ಮತ್ತು ಪ್ರಾಪರ್ಟಿ ಬ್ರೌಸರ್ ಇರಲೇಬೇಕು. ಓಕೆ, ಇದು ಈ ಲಾಸ್ಟಲ್ಲಿ ಇರೋದನ್ನ ವ್ಯೂ ಕಂಟ್ರೋಲ್ ಪ್ಯಾನಲ್ ಅಂತಲೇ ಹೇಳ್ಬೋದು. ಇದು ಡ್ರಾಯಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಈ 4 ಆರೋಸ್ ಏನಿದೆ ಇದು ಎಲಿವೇಷನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ನಾರ್ತ್, ಈಸ್ಟ್, ಸೌತ್, ವೆಸ್ಟನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಇದಿಷ್ಟು ರಿವಿಟ್ ಆರ್ಕಿಟೆಕ್ಚರ್ ಇಂಟರ್ಫರೆನ್ಸ್. ಓಕೆ, ಸ್ಯಾಂಪಲ್ ಪ್ರಾಜೆಕ್ಟ್ನ ನೋಡೋಣ, ಏನೆಲ್ಲ ನಾವು ಎಡಿಟ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು ಅಂತ. ಇದು ಶೀಟ್ಸ್ ಅಂತ ಈ ಸ್ಯಾಂಪಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಡೀಟೇಲ್ ಶೀಟ್ ಅಂತಲೇ ಹೇಳ್ಬೋದು. ನೋಡಿ, ಬೇಸಿಕ್ ಸ್ಯಾಂಪಲ್ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ, ಅದ್ರ ರೆಂಡ್ರಿಂಗ್ ಇಮೇಜಸ್ ಕೊಟ್ಟಿದ್ದಾರೆ, ಅದ್ರ ಡೀಟೇಲ್ಸ್ ಯಾವಾಗ ಕ್ರಿಯೇಟ್ ಮಾಡಿದ್ದು ಅದೆಲ್ಲ ಡೀಟೇಲ್ಸ್ ಇದೆ. ಸೊ ಫ್ಲೋ ಪ್ಲ್ಯಾನ್ಗಳನ್ನ ಪ್ರಾಪರ್ಟಿ ಬ್ರೌಸರಲ್ಲಿ ನಮಗೆ ಡೀಟೇಲ್ಸ್ ಸಿಗುತ್ತೆ. ಪ್ರಾಪರ್ಟಿ ಬ್ರೌಸರಲ್ಲಿ ನಾವು ಹೇಗೆ ವರ್ಕಿಂಗ್ ಪ್ರೋಸೆಸ್ ಹೋಗುತ್ತೆ, 3D ವ್ಯೂಸು, ಲೆವೆಲ್ಸ್ ಹೇಗೆ, ಫ್ಲೋರ್ ಟು ಫ್ಲೋರ್ ಅದೆಲ್ಲ ಪ್ರಾಪರ್ಟಿ ಬ್ರೌಸರಲ್ಲಿ ನೋಡ್ತೀವಿ. ಪ್ರಾಪರ್ಟಿನಲ್ಲಿ ಎಡಿಟಿಂಗ್ ಪರ್ಪಸ್ ನೋಡ್ತೀವಿ. ನೀವು ಹೇಗೆ ಆಟೋಕ್ಯಾಡಲ್ಲಿ ಪ್ರಾಪರ್ಟಿನಲ್ಲಿ ಟೆಕ್ಸ್ಟು, ಲೈನ್ಸ್, ವೆಯ್ಟು, ಥಿಕ್ನೆಸ್ ಅದೆಲ್ಲ ಚೇಂಜ್ ಮಾಡ್ಬೋದು, ಹಾಗೆ ಇಲ್ಲೂ ಕೂಡ ಪ್ರಾಪರ್ಟಿನಲ್ಲಿ ಅದೆಲ್ಲ ಚೇಂಜ್ ಮಾಡ್ತೀವಿ. ಪ್ರಾಪರ್ಟಿ ಬ್ರೌಸರಲ್ಲಿ ಎಲಿವೇಶನ್ ಸೆಟ್ಟಿಂಗ್ಸ್ ಮಾಡೋದು, ಸೆಕ್ಷನ್ಸು, ಅದ್ರ ಲೇಯರ್ಸ್ನ ಕ್ರಿಯೇಟ್ ಆಗ್ತಾ ಹೋಗ್ತಿರುತ್ತೆ. ಆಟೋಕ್ಯಾಡಲ್ಲಿ ಲೇಯರ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ ಹಾಗೆಯೇ ಇಲ್ಲಿ ಪ್ರಾಜೆಕ್ಟ್ ಬ್ರೌಸರಲ್ಲಿ ಲೇಯರ್ಸ್ಗಳು, ಫ್ಲೋರ್ ಪ್ಲ್ಯಾನ್ ಲೇಯರ್ಸು, 3D ವ್ಯೂ ಲೇಯರು, ಎಲಿವೇಷನ್ಸ್ದು, ಸೆಕ್ಷನ್ಸ್ ಲೇಯರು, ಸೆಕ್ಷನ್ಸ್ ವಾಲ್ಸ್ದು, ಡೀಟೇಲ್ ವ್ಯೂಸ್ ಕೂಡ ನಾವು 2D ಡೀಟೇಲ್ಸ್, ಸ್ಟೇರ್ ಡೀಟೇಲ್ಸು ಅಥವಾ ರೈನ್ಫೋರ್ಸ್ಮೆಂಟ್ ಡೀಟೇಲ್ಸು, RCC ಡೀಟೇಲಿಂಗ್ನ ಡೀಟೇಲ್ಡ್ ವ್ಯೂವಲ್ಲಿ ನಾವು ನೋಡ್ತೀವಿ. ರೆಂಡ್ರಿಂಗ್ಸ್ ವ್ಯೂಸು. ಓಕೆ, ಮತ್ತು ಶೀಟ್ಸ್ಗಳನ್ನ ಡಿಫ್ರೆಂಟ್ ಶೀಟ್ಸ್ ಅಂದರೆ ಟೈಟಲ್ ಬ್ಲಾಕ್ಸ್ದು, ಪ್ಲ್ಯಾನ್ದೇ ಒಂದು ಶೀಟು, ಎಲಿವೇಷನ್ಸ್ದೇ ಒಂದು ಶೀಟ್ ಆಗಿ ಕೊಡ್ಬೋದು. ಸೊ ಎಲ್ಲನೂ ಈಸಿಯಾಗಿ ನಾವು ರಿವಿಟ್ ಆರ್ಕಿಟೆಕ್ಚರಲ್ಲಿ ಮಾಡ್ಬೋದು. ಸೊ ಫ್ಲೋರ್ ಪ್ಲ್ಯಾನ್ ಓಪನ್ ಮಾಡ್ತೀನಿ. ಫ್ಲೋರ್ ಪ್ಲ್ಯಾನ್ ಲೆವೆಲ್ 1ಅಲ್ಲಿ. ಸೊ ಇದು ಹೀಗೆ ನಾವು ಫ್ಲೋರ್ ಪ್ಲ್ಯಾನ್ ವಿಸಿಬಲ್ ಆಗುತ್ತೆ. ಲೆವೆಲ್ 2 ಕೂಡ ನೋಡಿ, ಲೆವೆಲ್ 2 ಪ್ಲ್ಯಾನಿಂಗ್ಸು. ಸೊ ನೀವು 3D ನೋಡಬೇಕು ಅಂತಂದರೆ ಈ ಏನು ಸಿಂಬಲ್ ನೋಡ್ತಿದ್ರೆ ಅದನ್ನ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ 3D ವ್ಯೂ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿದ್ರಲ್ಲ, ಇದು 3D ವ್ಯೂ. ಈ ಬಿಲ್ಡಿಂಗ್ 3D ವ್ಯೂ. ನಾವು ಎಕ್ಸ್ಟೀರಿಯರ್ ಡಿಸೈನ್ಸ್ ಕೂಡ ಮಾಡ್ಬೋದು. ಎಕ್ಸ್ಟೀರಿಯರಲ್ಲಿ ರೋಡ್ ಕ್ರಿಯೇಷನ್ಸು, ಟ್ರೀಸ್ ಪ್ಲೇಸಿಂಗು, ಬಾಲ್ಕನಿ ಅದೆಲ್ಲನೂ ಕ್ರಿಯೇಟ್ ಮಾಡ್ಬೋದು. ಸೊ ನಾವು ಇದರಲ್ಲಿ ವಾಲ್ಸು, ಕರ್ಟೈನ್ ವಾಲ್ಸು, ಇದೆಲ್ಲ ಕರ್ಟೈನ್ ವಾಲ್ಸಲ್ಲಿ ಕ್ರಿಯೇಟ್ ಮಾಡಿರೋ ಅಂಥದ್ದು. ಡಿಫ್ರೆಂಟ್ ಟೈಪ್ಸ್ ಆಫ್ ವಾಲ್ಸ್ ಕೂಡ ಇದೆ, ಅದನ್ನು ನಾವು ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡ್ಬೋದು.
ಓಕೆ 3D ಇದೆಲ್ಲ 3D ವ್ಯೂಸು. ಎಲಿವೇಶನ್ಸ್ ನೋಡಬೇಕಂದ್ರೆ ಎಲಿವೇಶನ್ಸ್ ಆ ವ್ಯೂನಲ್ಲಿ ಆ ಎಲಿವೇಶನ್ಸ್ ವ್ಯೂ ಹೇಗೆ ಕಾಣಿಸುತ್ತೆ ಅಂತಲೂ ನೋಡ್ಬೋದು. ಇದು ಈಸ್ಟ್ ಎಲಿವೇಶನ್ ವ್ಯೂ, ನಾರ್ತ್ ಎಲಿವೇಶನ್ಸ್ ವ್ಯೂ, ಸೌತ್ ಹೀಗೆ ಕಾಣಿಸ್ತಿದೆ, ವೆಸ್ಟ್ ಹೀಗೆ ಪ್ರತಿಯೊಂದು ವ್ಯೂನು ಈಸಿಯಾಗಿ ನೋಡ್ಬೋದು. ನಾವು ಓನ್ಲಿ 3D ಕ್ರಿಯೇಟ್ ಮಾಡಿದ್ರೆ ಸಾಕು, ಎಲಿವೇಶನ್ಸ್ ವ್ಯೂಸ್ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ ಹಾಗೆ ನೋಡ್ತಾ ಹೋಗ್ಬೋದು. ಬಿಲ್ಡಿಂಗ್ ಸೆಕ್ಷನ್ಸ್ ನೋಡ್ಬೋದು. ಇದು ಬಿಲ್ಡಿಂಗ್ ಸೆಕ್ಷನ್, ಒಂದು ಸೆಕ್ಷನ್ ಲಾಂಗಿಟ್ಯೂಡಿನಲ್ ಸೆಕ್ಷನ್, ಸ್ಟೇರ್ ಸೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸ್ಟೇರ್ ಸೆಕ್ಷನ್ ಹೇಗೆ ಹೋಗಿದೆ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್. ಸೊ ನಾವು ಇದನ್ನ ಲೆವೆಲ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಫೌಂಡೇಶನ್ಸ್ ಲೆವೆಲ್ 1 ಲಿವಿಂಗ್ ರೂಮ್, ಲೆವೆಲ್ 1 ಗ್ರೌಂಡ್ ಫ್ಲೋರಿಂದ ಸ್ಟಾರ್ಟ್ ಆಗುತ್ತೆ, ಸೀಲಿಂಗ್ ಲೆವೆಲ್ 2 CC ಥಿಕ್ನೆಸ್ಸು, ರೂಫ್ ಲೈನು. ಸೊ ಹೀಗೆ ನಾವು ಪ್ರತಿಯೊಂದು ಲೆವೆಲ್ನು ಕ್ರಿಯೇಟ್ ಮಾಡಿ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಇವಾಗ ಒಂದು ಐಡಿಯಾ ಬಂತು ಅಂತ ಅನ್ಕೋತೀನಿ. ರಿವಿಟ್ ಆರ್ಕಿಟೆಕ್ಚರ್ ಸಾಫ್ಟ್ವೇರ್ ಏನಿರುತ್ತೆ, ಹೇಗೆಲ್ಲ ಕ್ರಿಯೇಟ್ ಮಾಡ್ಬೋದು, ಏನೆಲ್ಲ ಡೀಟೇಲ್ಸ್ ನಾವು ತೊಗೋಬೋದು ಅನ್ನೋ ಐಡಿಯಾ ಬಂತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ 3D ಮಾಡಲಿಂಗ್ ಕ್ರಿಯೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.